ಗಸಗಸೆ ಪಾಯಸ ಈಸಿಯಾಗಿ ಮಾಡುವ ಮೆಥಡ್ ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ತೆ. ತುಂಬಾ ದಿನ ಆದ್ಮೇಲೆ ನಮ್ಮ ಸೂರ್ಯೋದಯ ಡಿಆರ್ ಚಾನಲ್ ನಾವು ಓಪನ್ ಮಾಡ್ಕೊಂಡಿದ್ದೀವಿ. ಇವತ್ತು ಫಸ್ಟ್ ಸ್ವೀಟ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ವೀಟ್ ಮಾಡ್ತಾ ಇದೀವಿ. ಸ್ವೀಟ್ ಏನು ಅಂದ್ರೆ ಗಸಗಸೆ ಪಾಯಸ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗೇನೆ ಮಾಡೋದು, ತುಂಬಾ ಏನ್ ಐಟಮ್ಸ್ ಇಲ್ಲ. ಹಾಗಾಗಿ ಫಸ್ಟ್ ಫಾಸ್ಟ್ ಆಗ್ಲಿ ಅಂತ ಹೇಳಿ ಇವತ್ತು ಇದನ್ನ ಮಾಡ್ತಾ ಇದೀವಿ. ಬನ್ನಿ ಹೇಗೆ ಅಂತ ಹೇಳಿ ತೋರಿಸ್ತೀನಿ. ನಾನು ಇದಕ್ಕೆ ಒಂದ್ ಸ್ವಲ್ಪ ಅಕ್ಕಿ ಮತ್ತೆ ಗಸಗಸೆ ತಗೊಂಡಿದ್ದೀನಿ, ಹಾಗೇನೆ ಕಾಯಿ ತಗೊಂಡಿದ್ದೀನಿ. ನೀವು ಡ್ರೈ ಆದ್ರೂ ತಗೋಬಹುದು ಅಥವಾ ಹಸಿ ಆದ್ರೂ ತಗೋಬಹುದು. ಟೇಸ್ಟಿಗೆ ಎಷ್ಟು ಬೇಕು ಅಂತ ಹೇಳಿ ನಾನು ಬೆಲ್ಲ ಇಟ್ಕೊಂಡಿದ್ದೀನಿ. ಅದನ್ನ ಅಷ್ಟೊಂದು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಹಾಗೇನೆ ಇಲ್ಲಿ ಗೋಡಂಬಿ ಮತ್ತೆ ಬಾದಾಮಿ ತಗೊಂಡಿದ್ದೀನಿ. ಒಂದ್ 2 ಏಲಕ್ಕಿ ತಗೊಂಡಿದ್ದೀನಿ. ಫಾಸ್ಟ್ ಆಗತ್ತೆ, ಒಂದ್ 5-10 ನಿಮಿಷದಲ್ಲಿ ಕ್ಲಿಯರ್ ಆಗೋಗುತ್ತೆ. ಬನ್ನಿ ಹೇಗೆ ಅಂತ ಹೇಳಿ ನಾನು ಸಿಂಪಲ್ ಆಗಿ ಮಾಡೋದು ತೋರಿಸ್ತೀನಿ. ಈಗ ನಾನು ಪ್ಯಾನ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ಗಸಗಸೆ ಹಾಕೊಟ್ಟಿದ್ದೀನಿ. ಸಾಕು, ಇಷ್ಟರಲ್ಲೇ ಮಾಡ್ಬೋದು. ಸ್ವಲ್ಪ ಮಾಡ್ತಾ ಇರೋದಲ್ಲ, ಇವಾಗ ಇದ್ರಲ್ಲಿ ನಮಗೆ ಒಂದ್ 2.5-3 ಲೋಟದಷ್ಟು ನಾವು ಪಾಯಸ ಮಾಡ್ಕೋಬಹುದು. ಇದು ತುಂಬಾ ಕಲರ್ ಚೇಂಜ್ ಆಗೋದೇನ್ ಬೇಡ, ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ಲಿ. ಸಣ್ಣ ಉರಿನೇ ಫಸ್ಟ್ ಬಿಸಿ ಆಗಿದೆಯಲ್ಲ, ನಾನು ಇವಾಗ ಇದನ್ನ ಸಣ್ಣ ಉರಿ ಇಟ್ಕೊಂಡೆ ಬಿಸಿ ಮಾಡ್ಕೊಂತಾ ಇದೀನಿ. ಜಾಸ್ತಿ ಉರಿ ಇದ್ರೆ ಕಪ್ಪಾಗ್ಬಿಡುತ್ತೆ ಅಂತ ಹೇಳಿ ಎಲ್ಲಾನು ಬಿಸಿ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಬಿಸಿ ಆದ್ಮೇಲೆ 1-2 ನಿಮಿಷ ಸಣ್ಣ ಉರಿಯಲ್ಲೇನೆ ಬಿಸಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾನು ಇವಾಗ ಇದನ್ನ ಒಂದ್ 2 ನಿಮಿಷದಷ್ಟು ಸಣ್ಣ ಉರಿಯಲ್ಲೇನೆ 1-1.5 ನಿಮಿಷ ಆದ್ರೆ ಸಾಕು ಅನ್ಸುತ್ತೆ. ಬಿಸಿ ಇದೆಯಲ್ಲ ಸ್ವಲ್ಪನೇ ಅಲ್ಲ. ಇವಾಗ ಇದಿಷ್ಟು ಬಿಸಿ ಆಗಿದೆ. ನಾನೀಗ ಇದನ್ನ ಒಂದ್ ಪ್ಲೇಟಿಗೆ ತೆಗೆದಿಟ್ಕೊಡ್ತೀನಿ. ಇದಕ್ಕೆ ನಾನು ಇವಾಗ 2 ಸ್ಪೂನ್ ಅಷ್ಟೇನೆ, ಫುಲ್ ಸ್ಪೂನ್ ಅಲ್ಲ, ಇಷ್ಟಿಷ್ಟು ಅಕ್ಕಿ ಹಾಕೊಂತಿದ್ದೀನಿ. ನಾವು ಊಟಕ್ಕೆ ಏನ್ ಯೂಸ್ ಮಾಡ್ತೀವಿ ಅದೇ ಅಕ್ಕಿ ಹಾಕ್ಬೋದು. ಇದು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ನಾವು ಸಣ್ಣ ಉರಿಯಲ್ಲೇನೆ ಫ್ರೈ ಮಾಡ್ಕೊತಿದ್ವಿ. ಕಲರ್ ಚೇಂಜ್ ಆಗ್ತಿದೆ, ಅದು ಅಕ್ಕಿದು ಶೇಪ್ ಕೂಡ ಚೇಂಜ್ ಆಗ್ತಿದೆ. ಇದನ್ನ ನೀಟಾಗಿ ನಾವು ಬಿಸಿ ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇದಿಷ್ಟ ಆದ್ಮೇಲೆ ನಾನೀಗ ಇದಕ್ಕೆ ನೋಡಿ ಕಾಯಿ ಕೂಡ ಇದ್ರಲ್ಲೇ ಹಾಕೋತಾ ಇದ್ದೀನಿ. ಸ್ವಲ್ಪ ಅಷ್ಟೇ ಬಿಸಿ ಮಾಡ್ಕೊಂತೀನಿ ಅದ್ರ ಜೊತೆಗೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂತಾ ಇದ್ದೀನಿ. ಇದು ಕೂಡ ನೀಟಾಗಿ ಇಷ್ಟ ಆದ್ರೆ ಸಾಕು, ಅಕ್ಕಿ ಇಷ್ಟ ಕಲರ್ ಚೇಂಜ್ ಆದ್ರೆ ಸಾಕು. ನಾನೀಗ ಇದು ಗಸಗಸೆ ಬಿಸಿ ಮಾಡ್ಕೊಂಡಿದ್ನಲ್ಲ ಅದ್ರಲ್ಲೇ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3 ಗೋಡಂಬಿ ಹಾಕೊಂತಿದ್ದೀನಿ, ಹಾಗೇನೆ 1-2 ಏಲಕ್ಕಿ. ಇದು ಗ್ರೈಂಡ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ತಣ್ಣಗಾಗ್ಲಿ. ನಾನೀಗ ಬೆಲ್ಲ ಪುಡಿ ಮಾಡಿ ಸ್ವಲ್ಪ ಬೆಲ್ಲ ಕರಗಿಸ್ಕೊತೀನಿ. ನಾನೀಗ ಇದನ್ನ ಬೆಲ್ಲ ಸ್ವಲ್ಪ ಕುಟ್ಟಿಟ್ಕೊಂಡಿದೀನಿ. ಇದನ್ನ ಕರಗಿಸ್ಕೋಬೇಕು ಇವಾಗ ನಾವು. ನಾನು ಇದೇ ಪ್ಯಾನ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ತುಂಬಾ ಏನ್ ಪಾಕ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋದು ಅಷ್ಟೇ. ಯಾಕಂದ್ರೆ ಕಲ್ಲಿರುತ್ತೆ ಅಂತ ಹೇಳಿ ಸೋಸ್ಕೋಬೇಕಲ್ವಾ, ಹಾಗಾಗಿ ಸ್ವಲ್ಪ ಕರಗಿಸ್ಕೊಳ್ತೀನಿ ಅಷ್ಟೇನೆ. ನಾನೀಗ ಈ ಬೆಲ್ಲಕ್ಕೆ 1 ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದೀನಿ, ಕರಗ್ಲಿ ಅಂತ ಹೇಳಿ ಅಷ್ಟೇನೆ. ನಾನೀಗ ಮಾಡ್ತಾ ಇರೋದು ಗಸಗಸೆ ಪಾಯಸ ಆಗಿರೋದ್ರಿಂದ ಇದು ತುಂಬಾ ಗಟ್ಟಿ ಬರೋದಿಲ್ಲ, ಸ್ವಲ್ಪ ತೆಳುನೇ ಇರುತ್ತೆ ಪಾಯಸ. ಈಗ ಇದು ಸ್ವಲ್ಪ ಕರಗ್ಲಿ. ನಾವು ಅಷ್ಟೊತ್ತಿಗೆ ಗಸಗಸೆ ಎಲ್ಲ ಮಿಕ್ಸರ್ ಮಾಡ್ಕೊಳ್ಳೋಣ. ನಾನೀಗ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ನಾನಿವಾಗ ಇದನ್ನ ಗಸಗಸೆ, ಅಕ್ಕಿ ಮತ್ತೆ ಕಾಯಿ, ಇದಕ್ಕೊಂದೆರಡು ಗೋಡಂಬಿ ಮತ್ತೆ ಏನು ಅಂದ್ರೆ ಏಲಕ್ಕಿ ಹಾಕೊಂಡಿದ್ದೆ,
ಅದನ್ನ ಇಷ್ಟು ಫುಲ್ ನೈಸ್ ಅಲ್ಲ, ಸ್ವಲ್ಪ ತರಿ ತರಿಯಾಗಿ ನೋಡಿ ಈ ತರ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದೀನಿ. ಇದು ರೆಡಿ ಇದೆ. ಹಾಗೇನೆ ಬೆಲ್ಲ ಕೂಡ ಕರಗಿದೆ. ಈಗ 2 ನಿಮಿಷದಲ್ಲಿ ಪಾಯಸ ರೆಡಿ ಆಗುತ್ತೆ. ಹಾಗೇನೆ ನಾನು ಅದಕ್ಕೆ ನೋಡಿ 3 ಗೋಡಂಬಿ ಮತ್ತೆ 3 ಬಾದಾಮಿ ತಗೊಂಡಿದೀನಿ. ಇದನ್ನು ಸ್ವಲ್ಪ ಸಣ್ಣ ಪುಡಿ ಮಾಡಿ ಇಟ್ಕೊಂತೀನಿ. ಬಾಯಿಗೆ ಪಾಯಸ ತಿನ್ನುವಾಗ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಕಂಪ್ಲೀಟ್ ಆಗಿ ಬೆಲ್ಲ ಕರಗಿದೆ. ಇದನ್ನ ಸೋಸ್ಕೋಬೇಕು, ಆಮೇಲೆ ಸೋಸ್ಕೊಳ್ಳೋಣ. ಇದೇ ನಾನು ಪಾತ್ರೆ ಇಟ್ಕೊಳ್ತಿದ್ದೀನಿ. ಇದಕ್ಕೆ ನೀವು ತುಪ್ಪ ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು. ನಾನು ತುಪ್ಪ ಏನು ಯೂಸ್ ಮಾಡ್ತಾ ಇಲ್ಲ ಇವಾಗ, ಹಂಗೆ ಮಾಡ್ತಾ ಇದ್ದೀನಿ. ಇದು ಫುಲ್ ಗ್ರೈಂಡ್ ಮಾಡ್ಕೊಂಡಿರೋದೇ ಗಸಗಸೆ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ಇದನ್ನ ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಟ್ಟು, ಈ ಪಾಯಸ ತೆಳು ಎಷ್ಟು ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕುಡಿಯೋದಿಕ್ಕೆ. ನಾವೇನ್ ಬೆಲ್ಲ ಕರಗಿಸಿಟ್ಕೊಂಡಿದೀವಲ್ಲ ಅದನ್ನ ನಾನೀಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಗಟ್ಟಿ ಇದೆ. ನಾವಿನ್ನು ಅದು ಎಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ವಲ್ಲ, ಜಾರಲ್ಲೆಲ್ಲ ಇದೆ, ಅದನ್ನೆಲ್ಲ ವಾಶ್ ಮಾಡಾಕೋತೀನಿ ನಾನು ಸ್ವಲ್ಪ. ಇದ್ ನೋಡಿ ಇಷ್ಟು ತೆಳ್ಳಗ್ ಮಾಡ್ಕೊಂಡಿದೀನಿ. ಇದು ಕುದ್ಮೇಲೆ ಚೆನ್ನಾಗಿರುತ್ತೆ. ಇದನ್ನ 2 ನಿಮಿಷ ನೀಟಾಗಿ ಕುದಿಸ್ಕೋಬೇಕು. ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ನಾನಿವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತೆ ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದೀನಿ. ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಅಂತ ಹೇಳಿ ಕುಡಿಯುವಾಗ ಬಾಯಿ ಸಿಕ್ಕರೆ. ಇಷ್ಟೇನೆ, ಮುಗ್ದೆ ಹೋಯ್ತು. ಲಾಸ್ಟ್. ಓಕೆ, ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.